ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ EPFO ದಿಂದ ಒಂದು ತುಂಬಾ ಒಳ್ಳೆ ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಡೇಟ್ ಜಾಯಿಂಟ್ ಡೆಕ್ಲರೇಷನ್ ಅಥವಾ ಕರೆಕ್ಷನ್ ರಿಲೇಟೆಡ್ ಇದೆ. ಏನ್ ಕರೆಕ್ಷನ್ ಅಂತಂದ್ರೆ ನೇಮ್ ಕರೆಕ್ಷನ್ ಇರಬಹುದು, ಡೇಟ್ ಆಫ್ ಬರ್ತ್ ಇರಬಹುದು, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ರಿಲೇಶನ್ಶಿಪ್, ಮ್ಯಾರೇಜ್ ಸ್ಟೇಟಸ್, ನ್ಯಾಷನಾಲಿಟಿ ಅಥವಾ ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಲಿವಿಂಗ್, ಈ ತರನು ಎಲ್ಲಾ ಕರೆಕ್ಷನ್ಸ್ ಕೂಡ ಈಗ EPFO ನಲ್ಲಿ ನೀವು ಮಾಡ್ಕೋಬಹುದು ಜಾಯಿಂಟ್ ಡೆಕ್ಲರೇಷನ್ ಫೆಸಿಲಿಟಿ ಮುಖಾಂತರ. ಓಕೆ, ಸೊ ಯಾವ ತರ ಅಂತ ನಿಮಗೆ ಸರ್ಕ್ಯುಲರ್ ಏನಿದೆ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸರ್ಕ್ಯುಲರ್ ನೋಡಿ, EPFO ಸರ್ಕ್ಯುಲರ್ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ತರ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್ 279 ನಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ಜಾಯಿಂಟ್ ಡೆಕ್ಲರೇಷನ್ ಪ್ರೋಸೆಸ್ ರಿಗಾರ್ಡಿಂಗ್ ಅಂತ ಒಂದು ಸರ್ಕ್ಯುಲರ್ ಇದೆ. ಪಕ್ಕದಲ್ಲಿ PDF ಅಟ್ಯಾಚ್ಮೆಂಟ್ ಕೂಡ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. PDF ನೀವು ಓದಬಹುದು. ಓಕೆ, ಸೊ ಇಲ್ಲಿ ನೋಡಿ 16th Jan 2025 ಗೆ ಇದು ಬಂದಿದೆ, ಸಿಂಪ್ಲಿಫಿಕೇಶನ್ ಆಫ್ ಜಾಯಿಂಟ್ ಡೆಕ್ಲರೇಷನ್ ಪ್ರೋಸೆಸ್ ಅಂತ. ರೈಟ್, ಸೊ ಈ ಸರ್ಕ್ಯುಲರ್ ನಲ್ಲಿ ಏನೇನ್ ಪಾಯಿಂಟ್ ಇದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ನೋಡಿ, ಇನ್ ಸಪರೇಷನ್ ಆಫ್ ದ ಡೈರೆಕ್ಷನ್ಸ್ ಕಂಟೆಂಟ್ ಇನ್ ದ ಜಾಯಿಂಟ್ ಡೆಕ್ಲರೇಷನ್ SOP ವರ್ಷನ್ 3.2 issued on the 31st July. ಅಂದ್ರೆ ಇದೇನ್ ಜಾಯಿಂಟ್ ಡೆಕ್ಲರೇಷನ್ ಫೆಸಿಲಿಟಿ ಇದೆಯಲ್ಲ, ಇದು 31st July 2024 ಗೆ ಒಂದು ಡೀಟೇಲ್ ಆಗಿ ಒಂದು ಸರ್ಕ್ಯುಲರ್ ಬಿಟ್ಟಿದ್ರು. ಓಕೆ, ಸೊ ಈಗ ಇದರ ಅಡಿಷನಲ್ ಅಲ್ಲಿ ಇದು ಅಪ್ಡೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಪ್ರೋಸೆಸ್ ಈಸ್ ಸಿಂಪ್ಲಿಫೈಡ್ ಬೇಸ್ಡ್ ಆನ್ ದ ಕ್ಲಾಸಿಫಿಕೇಶನ್ ಆಫ್ ಮೆಂಬರ್ಸ್ ಆಸ್ ಬಿಲೋ. ಸೊ ಇಲ್ಲಿ 3 ಇದೆ ನೋಡಿ. 31st July ಗೆ ಇದು ಮೊದಲು ಬಂದಿತ್ತು, ಈಗ ಇದು ಅಪ್ಡೇಟ್ ಆಗಿದೆ. ಸೊ ಫಸ್ಟ್ ಇದೇನು ಎಂಪ್ಲಾಯ್ ಇದೆ ನೋಡಿ. ಓಕೆ, ಸೊ ಮೆಂಬರ್ ID ಅಂತ ಅಂದ್ರೆ ನಾವು ಪ್ರತಿಯೊಂದು ಕಂಪನಿನಲ್ಲಿ ಕೆಲಸ ಮಾಡಿದ್ರೆ ಒಂದೊಂದು ಮೆಂಬರ್ ID ಇರುತ್ತೆ. ರೈಟ್, ಸೊ ಈಗ 3 ABC ಅಂತ ಕೊಟ್ಟಿದ್ದಾರೆ. ರೈಟ್, ಸೊ ಇವು 3 ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವು 3 ಪಾಯಿಂಟ್ ನಲ್ಲಿ ನಾವು ಈ ತರ ಕರೆಕ್ಷನ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ 3 ಸಪರೇಟ್ ಪಾಯಿಂಟ್ ಇದೆ. ಸೊ ABC ಅಂತ. ರೈಟ್, ಸೊ ನೀವು ನೆನ್ಪಿಟ್ಕೋಬೇಕು ABC ಅಂತ. ಇದು ತುಂಬಾ ಸರ್ತಿ ನಾನು ಮುಂದೆ ವಿಡಿಯೋನಲ್ಲಿ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇದು ಮೇಲೆ ಇದು ಜಾಯಿಂಟ್ ಡೆಕ್ಲರೇಷನ್ ಪ್ರೋಸೆಸ್ ಅನ್ಬೋದು, ಫೆಸಿಲಿಟಿ ಅನ್ಬೋದು, ಅಪ್ಡೇಟ್ ಅನ್ಬೋದು, ಇದ್ರ ಮೇಲೆ ಡಿಪೆಂಡ್ ಇದೆ. ಓಕೆ, ಸೊ A ಏನಿದೆ, B ಏನಿದೆ, C ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಇದು ಪಾಯಿಂಟ್ ಏನ್ ಬರ್ದಿದಾರಲ್ಲ ಇವರು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ A ಪಾಯಿಂಟ್ ನೋಡಿ, ಮೆಂಬರ್ ID ಲಿಂಕ್ಡ್ ವಿತ್ ದ UN ಜನರೇಟೆಡ್ ಬೇಸ್ಡ್ ಆನ್ ಆಧಾರ್ ಫ್ರಮ್ 1st October 2017 JD ರಿಕ್ವೆಸ್ಟ್ ರಿಸೀವ್ಡ್ ಆನ್ಲೈನ್. ಸೊ ಇದರ ಅರ್ಥ ನೋಡಿ, ಮೆಂಬರ್ ID ಏನಿರುತ್ತೆ ಅಲ್ಲ ಅದು UN ಜೊತೆ ಲಿಂಕ್ಡ್ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ, ಮೆಂಬರ್ ID UN ಜೊತೆ UAN ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್. ಸೊ ಇದ್ರ ಜೊತೆ ಲಿಂಕ್ಡ್ ಇದೆ. ಅಂಡ್ ಇದೇನ್ UN ನಂಬರ್ ಇದೆಯಲ್ಲ, ಇದು ಯಾವ ರೀತಿ ಯಾವ್ದು ಬೇಸ್ ಮೇಲೆ ಜನರೇಟ್ ಆಗಿದೆ ಅಂತಂದ್ರೆ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಇದು ಜನರೇಟ್ ಆಗಿದೆ. ಓಕೆ, ಸೊ ಆಧಾರ್ ಕಾರ್ಡ್ ಜೊತೆ ಇದು ಲಿಂಕ್ಡ್ ಇದೆ ಅಂಡ್ ಆಧಾರ್ ಕಾರ್ಡ್ ಬೇಸ್ ಇಟ್ಕೊಂಡೆ ಇದು UN ಜನರೇಟ್ ಮಾಡಿದ್ದಾರೆ. ಅಂಡ್ ಯಾವಾಗ ಜನರೇಟ್ ಆಗಿದೆ, 2017 ಅಥವಾ ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತಂದ್ರೆ 1st October 2017 ನಂತರ ಇದು ಜನರೇಟ್ ಆಗಿದೆ. ಓಕೆ, ಬೇಸ್ಡ್ ಆನ್ ಆಧಾರ್ ಫ್ರಮ್ 1st October 2017 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ತರ ಕಂಡೀಷನ್ ಅಲ್ಲಿ ನೀವು ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್ ಅಪ್ಲೈ ಮಾಡಬಹುದು ನಿಮ್ದು ಲಾಗಿನ್ ನಲ್ಲಿ. ಸೊ ಆನ್ಲೈನ್ ಮುಖಾಂತರ ಇದು ಫೆಸಿಲಿಟಿ ಅವೈಲೇಬಲ್ ಇದೆ. ಈ ತರ ನಿಮ್ದು ಕಂಡೀಷನ್ ಇದ್ರೆ ಅರ್ಥ ಮಾಡ್ಕೊಳ್ಳಿ, UN ನಂಬರ್ ಯಾವಾಗ ಜನರೇಟ್ ಆಗಬೇಕು, 1st October 2017 ನಂತರ. ಓಕೆ, ಅಂಡ್ ಮೆಂಬರ್ ID ಕೂಡ UN ಗೆ ಲಿಂಕ್ ಇದೆ ಅಂಡ್ UN ಕೂಡ ಜನರೇಟ್ ಆಗಿದೆ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ. ರೈಟ್, ಸೊ ಫಸ್ಟ್ ಕಂಡೀಷನ್ A ಅಂತ ಅನ್ಕೊಂಬರಿ. ಓಕೆ, ಸೊ ಇಲ್ಲಿ ನೋಡಿ A ಅಂತ ಕೊಟ್ಟಿದ್ದಾರೆ. ಈಗ B ಕಂಡೀಷನ್ ನೋಡಿ, ಅಗೇನ್ ಇಲ್ಲಿ ಮೆಂಬರ್ ID ಏನಿದೆಲ್ಲ ಅದು UN ಜೊತೆ ಲಿಂಕ್ಡ್ ಇದೆ ಅಂಡ್ UN ಜನರೇಟ್ ಯಾವಾಗ ಆಗಿದೆ, ಪ್ರಯರ್ ಟು 1st October 2017 ಅಂದ್ರೆ 1st October 2017 ಕಿಂತ ಮೊದಲು ಇದು ಜನರೇಟ್ ಆಗಿದೆ UN ನಂಬರ್. ಓಕೆ, ಅಂಡ್ ಇಲ್ಲಿ ನೋಡಿ ವೇರಿನ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಆಧಾರ್. ಸೊ ಇದು ನೇಮ್ ಏನಿದೆಯಲ್ಲ, ಡೇಟ್ ಆಫ್ ಬರ್ತ್, ಜೆಂಡರ್ ಮೂರು ಕೂಡ ಆಧಾರ್ಲಿಂದ ಇದು ವ್ಯಾಲಿಡೇಟ್ ಆಗಿದೆ, UIDAI. ಸೊ ಇದರ್ಲಿಂದ ಈ ಆಧಾರ್ದೇನ್ ಆರ್ಗನೈಸೇಷನ್ ಇದೆಲ್ಲ ಇದರಿಂದ ವೇರಿಫೈಡ್ ಅಥವಾ ವ್ಯಾಲಿಡೇಟೆಡ್ ಆಗಿದೆ, UN ಕೂಡ ಲಿಂಕ್ಡ್ ಇದೆ. ಓಕೆ, ಸೊ ಈ ತರ ಕಂಡೀಷನ್ ನಲ್ಲಿ ಅಗೇನ್ JD ರಿಕ್ವೆಸ್ಟ್ ರಿಸೀವ್ಡ್ ಆನ್ಲೈನ್. ಸೊ ಆನ್ಲೈನ್ ಮುಖಾಂತರ ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್ ನೀವು ಅಪ್ಲೈ ಮಾಡಬಹುದು, ಯಾವುದೇ ರೀತಿಯಾಗಿ ಕರೆಕ್ಷನ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಸೆಕೆಂಡ್ ಕಂಡೀಷನ್. ಓಕೆ, ಈಗ ಮುಂದೆ B ಅಂತ ಹೇಳಿದ್ದಾರೆ. ಇದಕ್ಕೆ C ನೋಡಿ, ಮೆಂಬರ್ ID ಹ್ಯಾವಿಂಗ್ UAN. ಸೊ ಇದರ ಅರ್ಥ ಮೆಂಬರ್ ID UN ಇದೆ, ರೈಟ್, ಲಿಂಕ್ಡ್ ಇದೆ, ಬಟ್ ನಾಟ್ ಆಧಾರ್ ವ್ಯಾಲಿಡೇಟೆಡ್. ಆದ್ರೆ UN ಏನಿದೆಯಲ್ಲ ಅದು ಆಧಾರ್ ಏನ್ ಆರ್ಗನೈಸೇಷನ್ ಇದೆ UIDAI, ಸೊ ಇದರ್ಲಿಂದ ಅದು ವ್ಯಾಲಿಡೇಟ್ ಆಗಿಲ್ಲ. ಓಕೆ, ಅಂಡ್ ಆರ್ ವಿತೌಟ್ ಎನಿ UN ಅಥವಾ ಮೆಂಬರ್ ID ಗೆ ಯಾವುದೇ UN ಕೂಡ ಲಿಂಕ್ ಇಲ್ಲ. ಸೊ ಎರಡು ಕಂಡೀಷನ್ ಅಲ್ಲಿ ಇದು ಹೇಳಿದ್ದಾರೆ. ಅಂಡ್ ಮೆಂಬರ್ ID ಅಥವಾ UN ಏನಿದೆಯಲ್ಲ ಅದು ಕೂಡ ಅಥವಾ ಲಿಂಕ್ಡ್ ಇಲ್ಲ ಅಥವಾ UN ಜನರೇಟ್ ಇಲ್ಲ ಮೆಂಬರ್ ID ಗೆ, ಓನ್ಲಿ ಮೆಂಬರ್ ID ಇದೆ. ಸೊ ಈ ಕೇಸ್ನು ಇರಬಹುದು, C ಕೇಸ್.
ಅಥವಾ ಇನ್ನೊಂದು ಹೇಳಿದ್ದಾರೆ ಆರ್ ಬಿಲಾಂಗಿಂಗ್ ಟು ಡಿಸೀಸ್ಡ್ ಪರ್ಸನ್, ಅಥವಾ ಏನ್ ಮೆಂಬರ್ ಇದ್ದಾರೆ ಅವ್ರದ್ದು ಡೆತ್ ಆಗಿದೆ. ಓಕೆ, ಆ ತರನು ಕಂಡೀಷನ್ ಇರ್ಬೋದು. ಸೊ ಜೆ ಡಿ ರಿಕ್ವೆಸ್ಟ್ ಫೈಲ್ಡ್ ಇನ್ ಫಿಸಿಕಲ್ ಮೋಡ್ ಬೈ ಮೆಂಬರ್ ಆರ್ ಕ್ಲೇಮೆಂಟ್. ಸೊ ಈ ತರ ಇದ್ರೆ ಆನ್ಲೈನ್ ಪಾಸಿಬಲ್ ಬರಂಗಿಲ್ಲ, ಅಥವಾ ಆನ್ಲೈನ್ ಹಾಕ್ಲಿಕ್ಕೆ ಬರಂಗಿಲ್ಲ ಜೆ ಡಿ ರಿಕ್ವೆಸ್ಟ್ ಅಥವಾ ಕರೆಕ್ಷನ್ ರಿಕ್ವೆಸ್ಟ್, ನೀವು ಫಿಸಿಕಲ್ ಮೋಡ್ ನಲ್ಲೇ ಹಾಕಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಸಿ ಕಂಡೀಷನ್ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಎ ಕಂಡೀಷನ್, ಬಿ ಕಂಡೀಷನ್, ಸಿ ಕಂಡೀಷನ್ ಅಂತ. ಓಕೆ, ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಸೊ 3 ಕಂಡೀಷನ್ ಅಲ್ಲಿ ಈ ತರ ಒಂದು ಹೊಸ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಓಕೆ, ಎ ಬಿ ಸಿ ಅಂತ. ಈಗ ಮುಂದೆ ಏನ್ ಹೇಳಿದ್ದಾರೆ ನೋಡಿ, ಲೆವೆಲ್ ಎಟ್ ವಿಚ್ ದ ಚೇಂಜ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಹ್ಯಾಸ್ ಬೀನ್ ರಿವೈಸ್ಡ್. ಸೊ ಇದರ ಅರ್ಥ ಯಾವ ಲೆವೆಲ್ಗೆ ಇದು ಅಪ್ಲೈ ಮಾಡ್ಬೋದು ಅಥವಾ ಯಾರು ಅಪ್ರೂವಲ್ ಮಾಡ್ತಾರೆ, ಇದು ಯಾವ ತರ ಪ್ರೊಸೆಸ್ ಆಗುತ್ತೆ. ಸೊ ಅನೆಕ್ಸರ್ 1 ಅಂತ ಕೊಟ್ಟಿದ್ದಾರೆ, ಸೇಮ್ ಸರ್ಕ್ಯುಲರ್ ನಲ್ಲೇ ಇದೆ, ನೀವು ನೋಡ್ಬೋದು. ಓಕೆ, ಸೊ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಬಲ್ ಇ ಅರ್ಥ ಏನು, ಎಂಪ್ಲಾಯ್. ಓಕೆ, ಎಂಪ್ಲಾಯ್ ಅಂತಂದ್ರೆ ನಾವು ಮೆಂಬರ್. ಓಕೆ, ಯಾರ್ದು ಪಿ ಎಫ್ ಅಕೌಂಟ್ ಇರುತ್ತೆ, ಯಾರು ಪಿ ಎಫ್ ಮೆಂಬರ್ ಇರ್ತಾರಲ್ಲ ಅವರಿಗೆ ಎಂಪ್ಲಾಯ್ ಅಂತ ಅಂತೀವಿ. ಇಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಡಬಲ್ ಇ ಕ್ಯಾಪಿಟಲ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಎಂಪ್ಲಾಯ್. ನೆಕ್ಸ್ಟ್ ಇ ಆರ್ ಅಂತಂದ್ರೆ ಎಂಪ್ಲಾಯರ್ ಅಥವಾ ಕಂಪನಿ ಅಂತ ಅನ್ಬೋದು. ಓಕೆ, ಅದಕ್ಕೆ ಎಂಪ್ಲಾಯರ್ ಅಂತ ಕರಿತೀವಿ. ರೈಟ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿ ಎ ಡೀಲಿಂಗ್ ಅಸಿಸ್ಟೆಂಟ್ ಅಥವಾ ಪಿ ಎಫ್ ಒಬ್ಬರು ಆಫೀಸರ್ ಅಂತ ಅನ್ಬೋದು. ಇನ್ನೊಂದು ಎ ಒ ಆರ್ ಐ ಅಂತಂದ್ರೆ ಅಕೌಂಟ್ ಆಫೀಸರ್. ರೈಟ್, ಸೊ ಇದು ಕೂಡ ಪಿ ಎಫ್ ಆಫೀಸರ್. ಇನ್ನೊಂದು ಎ ಪಿ ಎಫ್ ಸಿ ಅಸಿಸ್ಟೆಂಟ್ ಪಿ ಎಫ್ ಕಮಿಷನರ್. ಓಕೆ, ಸೊ ಇವು 3 ಈ ತರ 5 ಒಂದು ಶಾರ್ಟ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಸರ್ಕ್ಯುಲರ್ ನಲ್ಲಿ. ಡಬಲ್ ಇ ಎಂಪ್ಲಾಯ್, ಇ ಆರ್ ಎಂಪ್ಲಾಯರ್, ಡಿ ಎ ಡೀಲಿಂಗ್ ಅಸಿಸ್ಟೆಂಟ್, ಎ ಒ ಅಕೌಂಟ್ ಆಫೀಸರ್, ಎ ಪಿ ಎಫ್ ಸಿ ಅಸಿಸ್ಟೆಂಟ್ ಪಿ ಎಫ್ ಕಮಿಷನರ್. ಓಕೆ, ಸೊ ಇದು ಎಲ್ಲ ಶಾರ್ಟ್ ಫಾರ್ಮ್ ಈಗ ಮುಂದೆ ಯೂಸ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸಬ್ಮಿಟೆಡ್ ಬೈ ದ ಮೆಂಬರ್ ಥ್ರೂ ಡಿಜಿ ಲಾಕರ್ ಅಂತ ಹೇಳಿದ್ದಾರೆ. ಅಂದ್ರೆ ಡಿಜಿ ಲಾಕರ್ ಲಿಂದ ಕೂಡ ನಾವು ಈಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬಹುದು. ಅಂದ್ರೆ ಈಗ ಮುಂದೆ ನಾವು ಅಪ್ಲೋಡ್ ಮಾಡ್ತಿದ್ವಿ, ಹಿಂದೆ ನಾವು ಅಪ್ಲೋಡ್ ಮಾಡ್ತಿದ್ವಿ, ಬಟ್ ಈಗ ಡಿಜಿ ಲಾಕರ್ ಲಿಂದನೇ ಇದು ಫೆಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೇರ್ ಎವರ್ ಫೀಸಿಬಲ್ ಎಲ್ಸ್, ಅಥವಾ ನೀವು ಸಿಂಗಲ್ PDF ಫೈಲ್ ನಲ್ಲಿ ಕೂಡ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಅನೆಕ್ಸರ್ 2 ನಲ್ಲಿ ಹೇಳಿದ್ದಾರೆ ಅವರು, ಅದು ಕೂಡ ತೋರಿಸ್ತೀನಿ ನಿಮಗೆ ಮುಂದೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ದ ಫೆಸಿಲಿಟಿ ಫಾರ್ ಅಪ್ಲೋಡಿಂಗ್ ಥ್ರೂ ಡಿಜಿ ಲಾಕರ್ ಶೆಲ್ ಬಿ ಇಂಟ್ರೊಡ್ಯೂಸ್ ಶಾರ್ಟ್ಲಿ. ಅಂದ್ರೆ ಇದು ಇನ್ನೂ ಕೂಡ ಜಾರಿ ಆಗಿಲ್ಲ, ಇದು ಇನ್ನು ಕೆಲವು ದಿನ ನಂತರ ನಾವು ಜಾರಿ ಮಾಡ್ತೀವಿ ಅಥವಾ ಇಂಟ್ರೊಡ್ಯೂಸ್ ಶಾರ್ಟ್ಲಿ ಅಂತ ಹೇಳಿದ್ದಾರೆ. ಓಕೆ, ಫಾರ್ ಈಚ್ ಪ್ಯಾರಾಮೀಟರ್ ಎ ಮಿನಿಮಮ್ ಆಫ್ 2 ಡಾಕ್ಯುಮೆಂಟ್ಸ್ ನೀಡ್ ಟು ಬಿ ಅಪ್ಲೋಡೆಡ್. ಸೊ ಒಂದು ನೀವು ಪ್ಯಾರಾಮೀಟರ್ ಚೇಂಜ್ ಮಾಡ್ತಾ ಇದ್ದೀರಿ ಅಂತಂದ್ರೆ 2 ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ದಾರೆ. ಬಟ್ ನೀವು ಡಿಜಿ ಲಾಕರ್ ಲಿಂದ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಓನ್ಲಿ ಒಂದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಬಟ್ ಓನ್ಲಿ 1 ಡಾಕ್ಯುಮೆಂಟ್ ವುಡ್ ಬಿ ರಿಕ್ವೈರ್ಡ್ ಇಫ್ ಇಟ್ ಈಸ್ ಥ್ರೂ ಡಿಜಿ ಲಾಕರ್ ಅಂತ. ಓಕೆ, ಸೊ ಡಿಜಿ ಲಾಕರ್ ಕೂಡ ಈಗ ತುಂಬಾ ಯೂಸ್ಫುಲ್ ಆಗುತ್ತೆ ಮುಂದೆ. ಓಕೆ, ಮಿನಿಮಮ್ 2 ಡಾಕ್ಯುಮೆಂಟ್ಸ್ ಆಯ್ತಾ. ನೆಕ್ಸ್ಟ್ ಥ್ರೂ ಡಿಜಿ ಲಾಕರ್ ಇನ್ ಕೇಸ್ ವೇರ್, ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ, ಇನ್ ಕೇಸಸ್ ವೇರ್ ಎಂಪ್ಲಾಯ್ ಅಂದ್ರೆ ನಾವು ಮೆಂಬರ್ ಎಂಪ್ಲಾಯ್ ಹಿಮ್ಸೆಲ್ಫ್ ಕ್ಯಾನ್ ಕ್ಯಾರಿ ಔಟ್ ದ ಡಿಸೈರ್ಡ್ ಚೇಂಜ್. ಅಂದ್ರೆ ಸೊ ನಾವೇ ಚೇಂಜ್ ಮಾಡ್ತೀವಿ ಅಂದ್ರೆ ಈ ಕೇಸ್ ನಲ್ಲಿ ನೋ ಡಾಕ್ಯುಮೆಂಟ್ ವಿಲ್ ಬಿ ರಿಕ್ವೈರ್ಡ್ ಟು ಬಿ ಅಪ್ಲೋಡೆಡ್. ಸೊ ನಾವೇ ಚೇಂಜ್ ಮಾಡ್ತಾ ಇದೀವಿ, ಈ ತರನು ಕೆಲವು ಸರ್ವಿಸಸ್ ಕೊಟ್ಟಿದ್ದಾರೆ ಈಗ. ರೈಟ್, ಸೊ ನಾವು ನಮ್ಮ ಲಾಗಿನ್ ನಲ್ಲಿ ಲಾಗಿನ್ ಮಾಡ್ಕೊಂಡೆ ನಾವು ಯಾವ್ದು ರೀತಿ ನಮಗೆ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬಹುದು ಆಧಾರ್ ಬೇಸಿಸ್ ಮೇಲೆ. ಸೊ ಆ ತರ ಇದ್ರೆ ಡಾಕ್ಯುಮೆಂಟ್ ಬೇಕಾಗಂಗಿಲ್ಲ, ಯಾವುದೇ ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಮುಂದೆ ಹೇಳ್ತೀನಿ ಇನ್ನು ಸ್ವಲ್ಪ ಇದ್ರ ಬಗ್ಗೆ. ಸೊ ಈ ತರ ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಬೀಳಂಗಿಲ್ಲ. ರೈಟ್, ಸೊ ಏನ್ ಡಿಜಿ ಲಾಕರ್ ಕೂಡ ಈಗ ಮುಂದೆ ಬರ್ತಾ ಇದೆ. ರೈಟ್, ಸೊ ಇದು ಎರಡೂ ಕೂಡ ತುಂಬಾ ಒಳ್ಳೆ ಅಪ್ಡೇಟ್ ಇದೆ. ನೆಕ್ಸ್ಟ್ ನೋಡಿ ಏನ್ ಪಾಯಿಂಟ್ ಇದೆ, ಇನ್ ಆಲ್ ಕೇಸಸ್ ವೇರ್ ದ JD ರಿಕ್ವೆಸ್ಟ್ ಕೆನಾಟ್ ಬಿ ಫೈಲ್ಡ್ ಆನ್ಲೈನ್ ಬೈ ದ ಮೆಂಬರ್, ದ ಎಂಪ್ಲಾಯರ್ಸ್ ಕ್ಯಾನ್ ಫೈಲ್ ದ ರಿಕ್ವೆಸ್ಟ್. ಸೊ ಇದರ ಅರ್ಥ ಏನು ಅಂತಂದ್ರೆ ನಾವು ಮೆಂಬರ್ ನಾವು JD ರಿಕ್ವೆಸ್ಟ್ ಅಥವಾ ನೇಮ್ ಯಾವುದೇ ರೀತಿಯಾಗಿ ಕರೆಕ್ಷನ್ ನಾವು ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನ್ ಎಂಪ್ಲಾಯರ್ ಇರ್ತಾರಲ್ಲ, ನಮ್ಗೆ ಬರ್ತಾ ಇಲ್ಲ ಆನ್ಲೈನ್ ನಲ್ಲಿ ಅಂತಂದ್ರೆ ನಮ್ಮ ಎಂಪ್ಲಾಯರ್ಸ್, ನಮ್ಮ ಏನ್ ಕಂಪನಿ ಇದೆಯಲ್ಲ ಅವರು ನಮ್ಮ ಬಿಹಾಫ್ ನಲ್ಲಿ ಅವ್ರದ್ದು ಲಾಗಿನ್ ಲಿಂದ ಹಾಕ್ಬೋದು ಅಂತ ಹೇಳಿದ್ದಾರೆ. ಓಕೆ, ಅಥವಾ ಡೆತ್ ಆಯ್ತು ಮೆಂಬರ್ದು ಅಂತ ಕೂಡ ಕಂಪನಿ ಕೂಡ ಹಾಕ್ಬೋದು, ಎಂಪ್ಲಾಯರ್ ಕೂಡ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇನ್ ಕೇಸ್ ಆಫ್ ಕ್ಲೋಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತಂದ್ರೆ ಈಗ ಕಂಪನಿ ಕ್ಲೋಸ್ ಆಗಿದೆ. ರೈಟ್, ಅವಾಗ ಏನ್ ಮಾಡಬೇಕು, ಫಿಸಿಕಲ್ JD ರಿಕ್ವೆಸ್ಟ್ ಅಟೆಸ್ಟೆಡ್ ಮಾಡ್ಕೋಬೇಕಾಗತ್ತೆ ಒನ್ ಆಫ್ ದ ಅಥಾರಿಟೀಸ್ ಹೂ ಇಸ್ ಅಥರೈಸ್ಡ್. ಸೊ ಇಲ್ಲಿ PF ಆಫೀಸ್ ನಲ್ಲಿ ನಿಮಗೆ ತುಂಬಾ ಜಾಣಕಾರಿ ಕೊಡ್ಬೋದು ಅಥವಾ ಇನ್ಫಾರ್ಮೇಶನ್ ಕೊಡ್ಬೋದು. ಇಲ್ಲಿ ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಈ ತರ ಕ್ಲೋಸ್ ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಪರ್ಟಿಕ್ಯುಲರ್ಲಿ JD ರಿಕ್ವೆಸ್ಟ್ ಹಾಕಬೇಕು ಅಂತಂದ್ರೆ ನಾವು ಅಥರೈಸೇಷನ್ ಪರ್ಸನ್ ಲಿಂದ ನಾವು ಸಿಗ್ನೇಚರ್ ಅಥವಾ ಅವ್ರದ್ದು ಪರ್ಮಿಷನ್ ತಗೋಬೇಕಾಗುತ್ತೆ. ಓಕೆ, ಸೊ ಇನ್ ಕೇಸ್ ಆಫ್ ಡಿಸೀಸ್ಡ್, ಥರ್ಡ್ F ನೋಡಿ ಪಾಯಿಂಟ್, ಇನ್ ಕೇಸ್ ಆಫ್ ಡಿಸೀಸ್ಡ್ ಮೆಂಬರ್ಸ್ ದ ಫಿಸಿಕಲ್ JD ರಿಕ್ವೆಸ್ಟ್ ಕ್ಯಾನ್ ಬಿ ಸೈನ್ ಬೈ ಎನಿ ಆಫ್ ದ ಕ್ಲೇಮೆಂಟ್. ಸೊ ಈಗ ಮೆಂಬರ್ ಡೆತ್ ಆಯ್ತು ಅಂತಂದ್ರೆ ಯಾರು ಕ್ಲೇಮೆಂಟ್ ಇರ್ತಾವ, ಯಾರು ನಾಮಿನಿ ಇರ್ತಾರಲ್ಲ ಅವರು ಸೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಅಗೇನ್ ಇಲ್ಲಿ ಕೂಡ ಅದಕ್ಕೆ ಸಪರೇಟ್ ರೂಲ್ ಇದೆ, ಪ್ಯಾರಾ 70 ಆಫ್ ದ EPF ಸ್ಕೀಮ್ 1952 ಅಂತ. ರೈಟ್, ಸೊ ಈ ತರ ಒಂದು ಡೀಟೇಲ್ ಆಗಿ JD ರಿಕ್ವೆಸ್ಟ್ ರಿಲೇಟೆಡ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ರೈಟ್,
ಈಗ ಇದು ಏನಿದೆಯಲ್ಲ ಫಿಸಿಕಲ್ ಫಾರ್ಮ್ ಅಂತಂದ್ರೆ ಮ್ಯಾನ್ಯುವಲ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಈ ತರ ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಸರ್ಕ್ಯುಲರ್ ನಲ್ಲಿ ಸಿಗುತ್ತೆ, ಲಾಸ್ಟ್ ಪೇಜ್ ನಲ್ಲಿ ಇದೇ ಸೇಮ್ ಇದೆ. ಓಕೆ, ಈಗ ಲೆವೆಲ್ ಅಟ್ ವಿಚ್ ಚೇಂಜ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಎ ಬಿ ಸಿ ಅಂತ ಹೇಳ್ದಲ್ಲ ನಿಮಗೆ. ಓಕೆ, ಸೊ ಇದು ಆನ್ಲೈನ್ ನಲ್ಲಿ ಆಗುತ್ತೆ. ಎ ಕಂಡೀಷನ್, ಬಿ ಕಂಡೀಷನ್ ಕೂಡ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬಹುದು. ಸಿ ನಲ್ಲಿ ಆಗಂಗಿಲ್ಲ, ಯಾಕಂದ್ರೆ ಅದು ಮ್ಯಾನ್ಯುವಲ್ ಆಗಬೇಕು. ಓಕೆ, ಈಗ ನೇಮ್ ಕರೆಕ್ಷನ್ ನಾನು ಮಾಡಬೇಕು ಅಂತಂದ್ರೆ ಎ ಬಿ ಸಿ ಇಲ್ಲಿ ಈ ತರ ಕಾಲಮ್ ಅನ್ನ ಕೊಟ್ಟಿದ್ದಾರೆ. ನೇಮ್ ಕರೆಕ್ಷನ್ ನಾನು ಮಾಡಬೇಕು ಅಂತಂದ್ರೆ ಎಂಪ್ಲಾಯಿ ಡಬಲ್ ಇ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಓನ್ಲಿ ಎಂಪ್ಲಾಯಿ ಚೇಂಜ್ ಮಾಡಬಹುದು, ಯಾವುದೇ ಅಪ್ರೂವಲ್ ಅವಶ್ಯಕತೆ ಇಲ್ಲ, ಡಾಕ್ಯುಮೆಂಟ್ಸ್ ಕೂಡ ಅವಶ್ಯಕತೆ ಇಲ್ಲ. ಸೊ ಈ ತರ ಒಂದೊಂದು ಸಪರೇಟ್ ಆಗಿ ಡೇಟ್ ಆಫ್ ಬರ್ತಿಗೆ, ಜೆಂಡರಿಗೆ, ನ್ಯಾಷನಾಲಿಟಿಗೆ ಕೆಲವು ಕೇಸಸ್ ಅನ್ನ ಕೊಟ್ಟಿದ್ದಾರೆ. ಈಗ ಬಿ ಕಂಡೀಷನ್ ಅಲ್ಲಿ ಎಂಪ್ಲಾಯಿ ಅಪ್ಲೈ ಮಾಡಬೇಕು, ಅದು ಎಂಪ್ಲಾಯರಿಗೆ ಹೋಗುತ್ತೆ. ಇಲ್ಲಿ ನೋಡಿ ಆರೋ ಮಾರ್ಕ್ ತೋರಿಸಿದ ನೋಡಿ, ಡಬಲ್ ಇ ಮತ್ತೆ ಆರೋ ಮಾರ್ಕ್ ಮತ್ತೆ ಇ ಆರ್ ಅಂದ್ರೆ ಎಂಪ್ಲಾಯರ್. ಸೊ ಈ ತರ ಸಿ ಕಂಡೀಷನ್ ಅಲ್ಲಿ ಎಂಪ್ಲಾಯರ್ ಹಾಕಬೇಕು, ಅದು ಮತ್ತೆ ಡಿ ಎ ಲಾಗಿನ್ ಹೋಗುತ್ತೆ, ಮತ್ತೆ ಎ ಲಾಗಿನ್ ಹೋಗುತ್ತೆ. ಈ ತರ ಡಿಫ್ರೆಂಟ್ ಕೇಸಸ್ ನಲ್ಲಿ ಡಿಫ್ರೆಂಟ್ ಕರೆಕ್ಷನ್ ಹಾಕ್ತಾ ಇದ್ದೀರಿ ಅಂತಂದ್ರೆ ಇದು ಡಿಫ್ರೆಂಟ್ ಸಿನಾರಿಯೋ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಎ ಕಂಡೀಷನ್ಗೆ ತುಂಬಾ ಈಸಿ ಆಗಿದೆ ನೋಡಿ, ಡಬಲ್ ಇ ಅಂತಂದ್ರೆ ಎಂಪ್ಲಾಯಿ ಮಾತ್ರ ಡಿಸೈಡ್ ಚೇಂಜ್ ಮಾಡಬಹುದು ಅಂಡ್ ಅಪ್ರೂವಲ್ ಕೂಡ ಇಮಿಡಿಯೇಟ್ಲಿ ಸಿಗುತ್ತೆ. ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಇಲ್ಲ, ಎಂಪ್ಲಾಯರಿಗೆ ಅದು ಫಾರ್ವರ್ಡ್ ಕೂಡ ಆಗಂಗಿಲ್ಲ. ಓಕೆ, ಫಾದರ್ ನೇಮ್ ಕೂಡ ನೋಡಿ, ಮದರ್ ನೇಮ್, ಮ್ಯಾರಿಟಲ್ ಸ್ಟೇಟಸ್, ಸ್ಪೌಸ್ ನೇಮ್ ಅಥವಾ ನಿಮ್ದು ಹಸ್ಬೆಂಡ್ ಅಥವಾ ವೈಫ್ ಇರ್ತಲ್ಲ ಅವ್ರದ್ದು ನೇಮು. ಸೊ ಈ ತರ ಕೂಡ ಡಬಲ್ ಇ ಅಂದ್ರೆ ಎಂಪ್ಲಾಯಿನೇ ಚೇಂಜ್ ಮಾಡಬಹುದು ಅಥವಾ ಅಪ್ರೂವಲ್ ಕೊಡಬಹುದು, ಅಥವಾ ಎಂಪ್ಲಾಯರ್ದು ಅವಶ್ಯಕತೆ ಬೀಳಂಗಿಲ್ಲ ಅಂತ ಹೇಳಿದ್ದಾರೆ. ಕೆಲವು ಕಂಡೀಷನ್ ಅಲ್ಲಿ ಅದು ಎಂಪ್ಲಾಯರಿಗೆ ಹೋಗುತ್ತೆ. ಮತ್ತೆ ಥರ್ಡ್ ಕಂಡೀಷನ್ ಅಲ್ಲಿ ಇ ಆರ್ ಲಿಂದ ಡಿ ಎ ಲಿಂದ ಎ ಒ ಈ ತರ. ಓಕೆ, ಸೊ ನೀವು ನೋಡಬಹುದು ಈ ತರ ಡಿಫ್ರೆಂಟ್ ಕಂಡೀಷನ್ ಅಲ್ಲಿ ಹೇಳಿದ್ದಾರೆ. ಸೊ ಇದು ಕೂಡ ಡೇಟ್ ಆಫ್ ಲಿವಿಂಗು, ರೀಸನ್ ಆಫ್ ಲಿವಿಂಗು ಈ ತರ ಚೇಂಜ್ ಮಾಡದಿದ್ರೆ ಕೆಲವು ಕಂಡೀಷನ್ ಅಲ್ಲಿ ಹೋಗುತ್ತೆ, ಕೆಲವು ಕಂಡೀಷನ್ ಅಲ್ಲಿ ಹೋಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸಬ್ಮಿಟ್ ಮಾಡ್ಲಿಕ್ಕೆ ಅಂತಂದ್ರೆ, ನೇಮ್ ಜೆಂಡರ್ ಚೇಂಜ್ ಮಾಡಬೇಕು ಅಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇದೆ, ನೀವು ಪಾಸ್ ಮಾಡಿ ನೋಡಬಹುದು. ಓಕೆ, ಅಂಡ್ ನ್ಯಾಷನಾಲಿಟಿಗೆ ಈ ತರ ಕೊಟ್ಟಿದ್ದಾರೆ, ಅಂಡ್ ಡೇಟ್ ಆಫ್ ಬರ್ತ್ ಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬಹುದು. ಅಂಡ್ ನೆಕ್ಸ್ಟ್ ಫಾದರ್ ನೇಮ್, ಮದರ್ ನೇಮ್, ಸ್ಪೌಸ್ ನೇಮಿಗೆ ಇವು ಡಾಕ್ಯುಮೆಂಟ್ಸ್ ಇದೆ ನೋಡಿ. ಓಕೆ, ಅಂಡ್ ಮ್ಯಾರೇಜ್ ಸ್ಟೇಟಸ್ ಚೇಂಜ್ ಮಾಡಬೇಕು ಅಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇದೆ, ರೈಟ್. ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಚೇಂಜ್ ಮಾಡೋದಿದೆ ನಿಮ್ಗೆ ಅಂತಂದ್ರೆ ಇವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಅಂಡ್ ರೀಸನ್ ಆಫ್ ಲಿವಿಂಗ್ ಚೇಂಜ್ ಮಾಡೋದಿದೆ ಅಂತಂದ್ರೆ ಇವು 6 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಪಾಸ್ ಮಾಡಿ ನೋಡಬಹುದು. ಸೊ ಡೇಟ್ ಆಫ್ ಲಿವಿಂಗಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇದೆ, ರೈಟ್. ನೆಕ್ಸ್ಟ್, ಸೊ ಈ ತರ ಎ ಕಂಡೀಷನ್ ಇತ್ತು ಅಂತಂದ್ರೆ ತುಂಬಾ ಈಸಿಯಾಗಿ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು, ನ್ಯಾಷನಾಲಿಟಿ ಇವೆಲ್ಲ ಚೇಂಜಸ್ ಮಾಡಬಹುದು, ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಬೀಳಂಗಿಲ್ಲ, ರೈಟ್. ಸೊ ಈ ತರ ತುಂಬಾ ಒಂದು ಈಸಿಯಾಗಿ ಕೊಟ್ಟಿದ್ದಾರೆ. ಯಾರಿಗೆ 2017 ನಂತರ ಯಾರ್ದು ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ UN ನಂಬರು ಜನರೇಟ್ ಆಗಿದೆ ಆ ತರಗೆ ತುಂಬಾ ಈಸಿ ಆಗಿದೆ, ಬಹಳ ಈಸಿ ಆಗಿದೆ. ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಇಲ್ಲ, ಅಥವಾ ಬಹಳಷ್ಟು ಕೇಸ್ ನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದೇ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ತರ ಇದೇನು ಅಪ್ಡೇಟ್ ಇದೆಯಲ್ಲ ಇದು ತುಂಬಾ ಒಳ್ಳೆ ಅಪ್ಡೇಟ್ ಇದೆ, ಬೇಕಾಗಿದ್ದು ಕರೆಕ್ಷನ್ ಮಾಡಬಹುದು. ಓಕೆ, ಸೊ ಯಾವ ತರ ಅಂತ ಇನ್ನೊಂದು ಚೂರು ಹೇಳ್ತೀನಿ ನಿಮಗೆ. EPFO ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ, ಮೆಂಬರ್ ಹೋಮ್ ಅಂತ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಆಪ್ಷನ್ ಕಾಣುತ್ತೆ. UN ನಂಬರ್, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ. OTP ಬರುತ್ತೆ, OTP ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಎಂಪ್ಲಾಯ್ ಲಾಗಿನ್, ಓಕೆ, ಮೆಂಬರ್ ಲಾಗಿನ್. ಸೊ ಇಲ್ಲಿ ಆಪ್ಷನ್ ಇದೆ ಮ್ಯಾನೇಜ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಾಯಿಂಟ್ ಡೆಕ್ಲರೇಷನ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಅಂದ್ರೆ ಎಷ್ಟು ಕಂಪನಿನಲ್ಲಿ ನೀವು ಕೆಲಸ ಮಾಡಿದ್ರಲ್ಲ ಅಷ್ಟು ಮೆಂಬರ್ ID ಇಲ್ಲಿ ತೋರಿಸುತ್ತೆ, ಕಂಪನಿ ABC ಅಂತ. ಯಾವ ಮೆಂಬರ್ ID ನಲ್ಲಿ ನಿಮಗೆ ಕರೆಕ್ಷನ್ ಮಾಡೋದಿದೆ ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ನಾನು A ಕಂಪನಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಅಪ್ಡೇಟ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಪ್ರಿವಿಯನ್, ಸಬ್ಮಿಟ್ ಅಪ್ಲಿಕೇಶನ್ 3 ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಇದ್ರ ಕೆಳಗಡೆ ಏನ್ ಬರುತ್ತೆ, ಈ ತರ ಅಪ್ಡೇಟ್ ಪರ್ಸನಲ್ ಡೀಟೇಲ್ಸ್, ಅಂದ್ರೆ ಅವೈಲೇಬಲ್ ಡೀಟೇಲ್ಸ್ ಏನಿದೆ, ನೀವು ಏನ್ ಚೇಂಜ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಡೀಟೇಲ್ ಆಗಿ ಬರುತ್ತೆ, ನಿಮ್ಗೆ ಯಾವ್ದು ಪ್ಯಾರಾ ಅಥವಾ ಯಾವ್ದು ಪಾಯಿಂಟ್ ಅನ್ನ ಚೇಂಜ್ ಮಾಡೋದಿದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಆಪ್ಷನ್ ಇದೆ ನೋಡಿ, ಪೆನ್ಸಿಲ್ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒನ್ ಬೈ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ಓಪನ್ ಆಗುತ್ತೆ. ನೀವು ಈಗ ವಿಷ್ಣು ಮುರ್ಕಿ ಇದೆ, ಓಕೆ, ನನಗೆ ಓನ್ಲಿ ವಿಷ್ಣು ಮಾಡೋದಿದೆ, ರೈಟ್. ಸೊ ನೀವು ಇಲ್ಲಿ ಟೈಪ್ ಮಾಡ್ಬೋದು ಓನ್ಲಿ ವಿಷ್ಣು ಅಂತ, ಈ ತರ ನೀವು ಚೇಂಜಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟು ಅವಶ್ಯಕತೆ ಬೀಳಂಗಿಲ್ಲ ಕೆಲವು ಕೇಸಸ್ ನಲ್ಲಿ ಅಂತ ಹೇಳಿದ್ದಾರೆ, ಕೆಲವು ಕೇಸ್ ನಲ್ಲಿ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ. ಓಕೆ, ಸೊ ಇದು ಡಿಪೆಂಡ್ ಆಗುತ್ತೆ. ಅಂಡ್ OTP ಕೂಡ ಬರುತ್ತೆ, KYC ಒಂದು ಅಥೆಂಟಿಕೇಶನ್ OTP. ಆ OTP ಎಂಟರ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಸೊ ಈಗ ಆ ಡಾಕ್ಯುಮೆಂಟ್ಸ್ ಬೇಕು ಅಥವಾ ಬೇಕಾಗಂಗಿಲ್ಲ, ಇದು ಡಿಪೆಂಡ್ ಆಗುತ್ತೆ ನಿಮ್ದು UN ನಂಬರ್ ಯಾವಾಗ ಜನರೇಟ್ ಆಗಿದೆ, ಓಕೆ, ಅಂಡ್ UN ಲಿಂಕ್ಡ್ ಇದೆ ಅಥವಾ ಇಲ್ಲ ಮೆಂಬರ್ IDಗೆ, ಅಥವಾ 2017 ಗಿಂತ ಮೊದಲು ಇದು ಜನರೇಟ್ ಆಗಿದೆ ಅಥವಾ ಇಲ್ಲ ಅಂತ. ಓಕೆ, ಸೊ ನೀವು ಎಷ್ಟು ಪ್ಯಾರಾಮೀಟರ್ ಚೇಂಜ್ ಮಾಡ್ತಾ ಇದ್ದೀರಿ. ಸೊ ತುಂಬಾ ಕಂಡೀಷನ್ ಅಲ್ಲಿ ವೇರಿ ಸಿಚುವೇಶನ್ ಚೇಂಜ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಈಗ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ವಿತೌಟ್ ಡಾಕ್ಯುಮೆಂಟ್
ನಾವು ಕೂಡ ಎಂಪ್ಲಾಯಿ ಕೂಡ ಲಾಗಿನ್ ಮಾಡಿ ನಾವು ಕರೆಕ್ಷನ್ ಮಾಡ್ಬೋದು, ಎಂಪ್ಲಾಯರಿಗೆ ಹೋಗಂಗಿಲ್ಲ ಅಥವಾ ಅವಶ್ಯಕತೆ ಬೀಳಂಗಿಲ್ಲ ಅಪ್ರೂವಲ್ ಅಂತ ಹೇಳಿದ್ದಾರೆ. ಓಕೆ, ಸೊ ಬಟ್ ಇದು ಸಿಚುವೇಶನ್ ಟು ಸಿಚುವೇಶನ್ ಅಥವಾ ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾಮೆಂಟ್ ಮಾಡಿ ವಿಡಿಯೋ ಯಾವ ತರ ಅನ್ಸಿದೆ ಅಂತ, ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.